ಇನ್ನು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಬಂದರೆ, ಬಿಡದಿಯ ಟೌನ್ಶಿಪ್ ಹೋರಾಟ ದಿನದಿನಕ್ಕೂ ಕೂಡ ಒಂದೊಂದು ರೀತಿಯಾದಂಥ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಗೆ 2 ತಿಂಗಳ ಬ್ರೇಕನ್ನೇನೋ ಕೊಟ್ಟಿದೆ. ಅಂದರೆ ಒಂದು ಸಮಿತಿಯನ್ನು ರಚಿಸಿ ಅದರ ಮೂಲಕ ವರದಿಯನ್ನು ಪಡ್ಕೊಂಡು ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತೇಳೆಲ್ಲ ಮುಖ್ಯಮಂತ್ರಿಯವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಹಾಗಿದ್ದರೂ ಯೋಜನೆಯ ವಿರುದ್ಧ ಇರುವಂತಹ ರೈತರು ತಮ್ಮ ಪ್ರತಿಭಟನೆಯನ್ನು ಕೈಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಮತ್ತೊಂದು ಕಡೆ JDSನವರ ಬಳಿಕ ಈಗ BJP ನಾಯಕರು ಕೂಡ ಹೋರಾಟದ ಕಿಚ್ಚನ್ನು ಹೆಚ್ಚಿಸುವುದರ ಕಡೆಗೆ ಕೈ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಶಾಶ್ವತವಾಗಿ ವಾಪಸ್ ಪಡೆದುಕೊಳ್ಳುವವರೆಗೂ ನಾವು ಪ್ರತಿಭಟನೆಯನ್ನು ಕೈಬಿಡೋದಿಲ್ಲ ಅಂತ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಇಂದು ಕೂಡ ಯೋಜನೆಯನ್ನು ವಿರೋಧಿಸಿ ನೂರಾರು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೊರಕೆ ಒನಕೆಗಳಿಗೆ ಪೂಜೆ ಸಲ್ಲಿಸಿದಂಥ ರೈತ ಮಹಿಳೆಯರು ಟೌನ್ಶಿಪ್ ಯೋಜನೆ ಪೂರ್ಣ ಕೈಬಿಡುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಸಂಕಲ್ಪ ಮಾಡಿದ್ದಾರೆ. ಇದಲ್ಲದೆ ರೈತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಕೈಬಿಡಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಈಗ ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಹೇಳ್ತಾವ್ರಿ. ನಾವು ಆ ಮಾತು ಒಪ್ಪಲ್ಲ. ಇವರು ನೋಟಿಫಿಕೇಶನ್ ಮಾಡಿದಾಗ ಇಡೀ ಊರ್ಗೆನೆ ಕಳ್ಸಿದ್ದಾರೆ. ಎಷ್ಟು ಊರ್ ಇದಾವೆ? 4 ಗ್ರಾಮ, ಮೊದ್ಲು ಮಂಡಳಿ 3 ಗ್ರಾಮ, ಒಟ್ಟು 7 ಗ್ರಾಮಕ್ಕೂ ಕೊಟ್ಟವ್ರೆ. ಅವ್ರು ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಅಂತವ್ರೆ. ಅದು ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ನಾವು ಅಂತೆ ಗಂಟೆ ನಾವ್ ಎದ್ದೋಳಲ್ಲ. ನಾಳೆನೇ ಆಗ್ಲಿ ನಾಡ್ದೇ ಆಗ್ಲಿ ನಮ್ಗೆ ದೇವೇಗೌಡರ ತಾತ ಹೇಳ್ತಾ ಇದ್ರು, ನಮ್ಗೆ 5 ದಿನದಲ್ಲಿ ನಿಮ್ಗೆ ಮನವಿ ಕೊಡ್ತೀವಿ ಪತ್ರನ ಅಂತ ಹೇಳವ್ರೆ. ನಮ್ಗೇನಾರು ಒಂದ್ ಮನವಿ ಪತ್ರ ಕೊಟ್ರೆ ನಾವ್ ಎದ್ದು ಹೊರಟೈತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವ್ ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒಂದ್ಕೆಲು ಹೊಡಿತೀವಿ, ನಮ್ ಕೈಲಿ ಏನದ ಹತ್ರಲು ಹೊಡಿತೀವಿ. ಇವತ್ತು ಸರ್ಕಾರ ಏನು ಹೊರಟಿದೆ ಅದನ್ನು ಸರಿಯಾದ ರೀತಿ ನಿರ್ವಹಿಸಬೇಕು. ರೈತರ ಪರವಾದಂಥ ಕೆಲಸಗಳನ್ನ ನಿರ್ವಹಿಸಬೇಕು. ಮತ್ತು ಏನು ಚಳವಳಿ ಮಾಡ್ತಾ ಇದ್ದಾರೆ ರೈತರು, ಅವರು ಮೇಲಕ್ಕೆ ಹೇಳ್ಬೇಕಾರೆ ಅವ್ರು ಹೇಳಲ್ಲ. ಇವಾಗ ಚಳವಳಿ ಯಾಕೆ ಅಂತಂದರೆ ಇವರು ನಿರ್ದಿಷ್ಟವಾದ ಗುರಿ ಇಲ್ಲ, ನಿರ್ದಿಷ್ಟ ಹೇಳಿಕೆ ಇಲ್ಲ. ಅವ್ರಿಗೆ ಅನುಮಾನಗಳು, ಇವ್ರು ಏನು ಮಾಡ್ತಾರೆ, ಯಾವ ಟೈಮ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡ್ತದೆ. ಹಂಗಾಗಿ ಅವ್ರು ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗಾರರಿಗೆ ಅವ್ರು ನೆಮ್ಮದಿ ಕೊಡಬೇಕು ಅಂತ ಹೇಳಿದ್ರೆ ನೀವು ಸರಿಯಾದಂಥ ಗೊತ್ತು ಗುರಿ ಇರುವಂಥ ಒಂದು ಸರಿಯಾದಂಥ ಕ್ರಮ ತಗೋಬೇಕು. ನೀವೇನು ತನಿಖೆ ಮಾಡ್ದೇನೆ ಪೂರ್ವಗ್ರಹ ಪೀಡಿತರಾಗಿ ಇಲ್ಲಿ ನೀವೇನು FIR ಅನ್ನು ಹಾಕಿದ್ರಿ, ಕೂಡಲೇ ಆ FIR ಅನ್ನ ಕೈ ಬಿಡಬೇಕು. ಸರ್ಕಾರ ಬೇಸರತ್ತು ಆ ರೈತರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಎಲ್ಲ ಸಂಪೂರ್ಣ. ಇದರ ನಡುವೆ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ BJP ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ BJPಯ ಶಾಸಕರು, ಸಂಸದರು ಸೇರಿದಂತೆ ನೂರಾರು ಕಾರ್ಯಕರ್ತರು ಜಮಾಯಿಸಿ ಅದರ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸುವಂಥ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಇವತ್ತು ಬಿಡದಿಯ ಯಾವ ಹಳ್ಳಿಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ ಆಗಿದೆಯೋ ಆ ಹಳ್ಳಿಗಳಿಗೆ ತೆರಳಿರುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರೈತರ ಜೊತೆಗೆ ಚರ್ಚಿಸಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅಧಿವೇಶನದಲ್ಲಿಯೂ ಇದನ್ನು ಪ್ರಶ್ನೆ ಮಾಡ್ತೇವೆ, ಪೊಲೀಸರು ರೈತರಿಗೆ ತೊಂದರೆ ಕೊಟ್ಟರೆ ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಎಲ್ಲ ಹಳ್ಳಿಗಳಲ್ಲೂ ಭಯಭೀತರಾಗ್ಬಿಟ್ಟಿದ್ದಾರೆ. ನಾವು ಹೋಗಿದ್ದಲ್ಲ ರೈತರ ಅವ್ರ ಮನೆ ಹೇಳ್ದ, ನಾವು ನಿದ್ದೆ ಮಾಡಿನೇ ತಿಂಗಳಾನುಗಟ್ಲೆ ಆಯ್ತು. ರಾತ್ರಿ ಎಲ್ಲ ನಮಗೆ ಕನಸಲ್ಲೂ ಕೂಡ DK ಶಿವಕುಮಾರೇ ನಮಗೆ ಎದುರು ಕಾಣಿಸ್ತಾರೆ, ದೌರ್ಜನ್ಯ ಮಾಡೋದು ಇದೆಲ್ಲ ಅಂತ. ಅಂದ್ರೆ ಒಂದು ರೀತಿ ಇಡೀ ಎಮರ್ಜೆನ್ಸಿ ಬೈರ್ಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಎಮರ್ಜೆನ್ಸಿ ರೀತಿ ಡಿಕ್ಲೇರ್ ಆಗಿದೆ. ಇದು ಫರ್ಟೈಲ್ ಲ್ಯಾಂಡ್, ವ್ಯವಸಾಯಕ್ಕೆ ಅತಿ ಯೋಗ್ಯವಾದ ಜಾಗಗಳು ಇವೆಲ್ಲ. ಮಲೆನಾಡು ಪ್ರದೇಶದ ರೀತಿಯಲ್ಲಿ ಇದು ಸೃಷ್ಟಿಯಾಗಿದೆ. ಇಂಥದ್ದನ್ನು ಬಿಟ್ಟು ನೀವು ಎಲ್ಲ ಬರಡು ಭೂಮಿಗಳಿರೋ ಕಡೆ ಹೋಗಿ, ಚಿಕ್ಕಬಳ್ಳಾಪುರ ಬಹಳ ಒಳ್ಳೆ ಜಾಗಗಳಿದೆ, ಅಲ್ಲೋಗಿ ಏರ್ಪೋರ್ಟ್ಗೆ ಕೂಡ ಹತ್ರ ಇರುತ್ತೆ. ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ರೈತರು ಕೊಟ್ಟರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ನನ್ನದೇ ನಡೀಬೇಕು, ನಾನು ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಜೈಲಿಗೆ ಹೋಗ್ಬೇಕೋ ಬೇಡವೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೂ ನಳಕಿರ್ತದೆ. ಯಾರು ಎಲ್ಲ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂತ ಅದರ ನಿರೀಕ್ಷೆ ಮಾಡುವಂತರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆಲ್ಲ ಒಂದು ಕಡೆ ತಪ್ಪು ಮಾಡಿರುವಂತ ಪ್ರಜ್ಞೆ ಜಾಗೃತ ಆಗಿರ್ಬೋದು, ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂತ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂತದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಬಹಳಷ್ಟು ಕೂಡ ಅವರ
ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು.